ಹಾಯ್ ಡಾರ್ಲಿಂಗ್ಸ್, ಇದೀಗ ಯೂನಿಯನ್ ಬ್ಯಾಂಕ್ನಲ್ಲಿ ವೇಕೆನ್ಸೀಸ್ ಖಾಲಿ ಇದ್ದು 1800 ಪ್ಲಸ್ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇದು ಅಪ್ರೆಂಟಿಸ್ನ ವೇಕೆನ್ಸೀಸ್ ಆಗಿದ್ದು, ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಏಪ್ರಿಲ್ 29ನೇ ತಾರೀಕಿಂದಲೇ ಶುರುವಾಗಿರುತ್ತೆ. ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿದ್ದು, ಏನು ಎಲಿಜಿಬಿಲಿಟಿ ಮತ್ತು ಹೇಗೆ ಅಪ್ಲೈ ಮಾಡಬೇಕಂತ ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಲು ಏಪ್ರಿಲ್ 29ನೇ ತಾರೀಕಿಂದ ಶುರುವಾಗಿದ್ದು ಮೇ 19ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೆ ಯಾರೆಲ್ಲ ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ www.unionbankofindia.co.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಒಟ್ಟು ಇದರಲ್ಲಿ 1865 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಹಾಗೆ ನಿಮಗೆ ಎಕ್ಸಾಮನ್ನು ಬಂದು ಮೇ ಅಥವಾ ಜೂನ್ ಮಂತ್ನಲ್ಲಿ ನಿಮಗೆ ಕಂಡಕ್ಟ್ ಮಾಡಲಾಗುತ್ತೆ. ಇನ್ನು ಇದು ಬಂದು ನಿಮಗೆ ಯಾವ ಸ್ಟೇಟ್ನಲ್ಲಿ ಎಷ್ಟೆಷ್ಟು ವೇಕೆನ್ಸೀಸು ರಿಸರ್ವೇಷನ್ ಆಗಿದೆ ಮತ್ತು ಯಾವ ಕ್ಯಾಟಗರಿಗೆ ರಿಸರ್ವೇಷನ್ ಆಗಿದೆ ಅಂತ ನೀಡಲಾಗಿದ್ದು, ಜೊತೆಗೆ PWBD ಕ್ಯಾಟಗರಿಗೆ ಕೂಡ ರಿಸರ್ವೇಷನ್ ಮಾಡಲಾಗಿರುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಒಟ್ಟು ನಿಮಗೆ 131 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ನಿಮಗೆ ಇಫ್ ಬೇರೆ ಸ್ಟೇಟ್ನಲ್ಲಿ ಕೂಡ ಹೋಗಿ ವರ್ಕ್ ಮಾಡ್ತೀನಿ ಅನ್ನೋದಾದರೆ ಎಲಿಜಿಬಿಲಿಟಿ ಇರೋವಂಥವ್ರು ಅಲ್ಲಿ ಕೂಡ ಹೋಗಿ ಮಾಡ್ಬೋದಾಗಿರುತ್ತೆ. ಅಲ್ಲಿ ಕೂಡ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಕಂಡೀಷನ್ಸ್ ಅನ್ನೋದು ಇರುತ್ತೆ, ಅಲ್ಲಿ ನೀವು ಅಡ್ಜಸ್ಟ್ ಆಗಬೇಕಾಗಿರುತ್ತೆ. ಅದನ್ನು ನೆಕ್ಸ್ಟ್ ಮುಂದೆ ನೋಡೋಣ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋವಂಥವ್ರು ಜಸ್ಟ್ ಇಂಡಿಯನ್ ಮಾತ್ರ ಅಲ್ಲದೆ ನೇಪಾಳ್, ಭೂತಾನ್ ಬೇರೆ ನ್ಯಾಷನಾಲಿಟಿ ಇರೋವಂಥವ್ರು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿತ್ತು. ಇನ್ನು ಅಪ್ಲೈ ಮಾಡೋರಂಥವ್ರು ಏಜ್ ಬಂದು ಮಿನಿಮಮ್ 20 ವರ್ಷದಿಂದ ಮ್ಯಾಕ್ಸಿಮಮ್ 28 ವರ್ಷದ ಒಳಗಡೆ ಇರೋವಂಥವ್ರು ಮಾತ್ರ ಅಪ್ಲೈ ಮಾಡ್ಬೋದಾಗಿದ್ದು, ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡ್ತಾ ಇದ್ದಾರೆ. SC/STಗೆ 5 ಇಯರ್ಸ್, OBCಗೆ 3 ಇಯರ್ಸ್, ಹಾಗೆ PWBD ಕ್ಯಾಟಗರಿಗೆ 10 to 15 ಇಯರ್ಸ್ವರೆಗೂ ನೀಡಲಾಗ್ತಾ ಇದೆ. ನಿಮ್ಮ ಕ್ಯಾಟಗರಿ ವೈಸ್ ಇದು ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ಯಾರೆಲ್ಲ ವುಮೆನ್ ಕ್ಯಾಟಗರಿಯವರು ಮತ್ತು ಡಿವೋರ್ಸ್ ವುಮೆನ್ಸ್ ಯಾರೆಲ್ಲ ಇದ್ದೀರೋ ಅಂಥವ್ರು ಅವ್ರಿಗೂ ಕೂಡ 35 to 40 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಇನ್ನು ಜೊತೆಗೆ EWS ಅಭ್ಯರ್ಥಿಗಳು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ನೀವು ಜಸ್ಟ್ ಗ್ರ್ಯಾಜುಯೇಷನ್ ಆಗಿರೋ ಸಾಕು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಗ್ರ್ಯಾಜುಯೇಷನ್ ಜೊತೆಗೆ ವಿತ್ ಮಿನಿಮಮ್ 60% ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರೋವಂಥವ್ರು ಯಾರೆಲ್ಲ ಇದ್ದೀರೋ ಅವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ನೀವು ಗ್ರ್ಯಾಜುಯೇಷನ್ ಬಂದು ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್ ಯಾವುದರಲ್ಲಾದರೂ ಕಂಪ್ಲೀಟ್ ಮಾಡಿದರೂ ಪರವಾಗಿಲ್ಲ, ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ನೋಡಿ, ಮಿನಿಮಮ್ 60% ಇರಬೇಕು. ಅದಕ್ಕಿಂತ ಏನಾದರೂ 0.1% ಕೂಡ ಕಡಿಮೆ ಇದ್ದಲ್ಲಿ ನಿಮ್ಮ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಏನಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮಗೆ ಆನ್ಲೈನ್ ಟೆಸ್ಟನ್ನು ನೀಡಲಾಗುತ್ತೆ. ಆನ್ಲೈನ್ ಟೆಸ್ಟಲ್ಲಿ ನಿಮಗೆ ಸಬ್ಜೆಕ್ಟ್ ಬಂದು ಒಟ್ಟು 5 ಸಬ್ಜೆಕ್ಟ್ ಇದ್ದು, ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕ್ವಾಂಟಿಟಿ ಮತ್ತು ರೀಸನಿಂಗ್ ಆಪ್ಟಿಟ್ಯೂಡ್ ಮತ್ತು ಕಂಪ್ಯೂಟರ್ ನಾಲೆಜ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದು ಪ್ರಾಡಕ್ಟ್ ಮತ್ತು ಸರ್ವಿಸ್ನ ಬಗ್ಗೆ ಕ್ವಶನ್ಸ್ ಅನ್ನೋದು ಇರುತ್ತೆ. ನಿಮಗೆ 100 ಮಾರ್ಕ್ಸ್ಗೆ 100 ಕ್ವಶನ್ಸ್ ಅನ್ನೋದು ಇದ್ದು, ನೀವು ಈ ಒಂದು ಎಕ್ಸಾಮ್ನ ಜಸ್ಟ್ 60 ಮಿನಿಟ್ಸ್ ಅಂದರೆ 1 ಅವರಲ್ಲೇ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾಗೆ ಇದರಲ್ಲಿ ನಿಮಗೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಇರೋದಿಲ್ಲ. ಬೇರೆದ್ರಲ್ಲೆಲ್ಲ ರಾಂಗ್ ಆನ್ಸರ್ ಹಿಡಿದ್ರೆ 0.25 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಅದರಲ್ಲಿ ಆ ರೀತಿ ಇದರಲ್ಲಿ ಏನು ಇರೋದಿಲ್ಲ. ಇನ್ನು ಅದು ಬಿಟ್ಟು ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಪ್ರೊಫಿಷಿಯನ್ಸಿ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್. ಎಕ್ಸಾಂಪಲ್, ನಮ್ಮ ಕರ್ನಾಟಕದಲ್ಲಿ ಕನ್ನಡ, ತಮಿಳ್ನಾಡಿನಲ್ಲಿ ತಮಿಳ್, ಆಂಧ್ರದಲ್ಲಿ ತೆಲುಗು ಹೇಗೋ ಅಲ್ಲಿನ ಆ ರೀತಿ ನಿಮಗೆ ತೆಲುಗು ಗೊತ್ತಿರಬೇಕಾಗುತ್ತೆ. ಅಲ್ಲಿನ ಲೋಕಲ್ ಲ್ಯಾಂಗ್ವೇಜಲ್ಲಿ ನಿಮಗೆ ಓದೋಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಫ್ಲೂಯೆಂಟಾಗಿ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಆ ರೀತಿ ಯಾರೆಲ್ಲ ಇದ್ದೀರೋ ಅವರು ಬೇರೆ ಸ್ಟೇಟ್ನಲ್ಲಿ ಕೂಡ ಹೋಗಿ ವರ್ಕ್ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಫೈನಲ್ ಸೆಲೆಕ್ಷನ್ ಬಂದು ನಿಮಗೆ ಬ್ಯಾಂಕ್ ಕಡೆಯಿಂದನೇ ಫೈನಲ್ ಸೆಲೆಕ್ಷನನ್ನು ಮಾಡಲಾಗುತ್ತೆ. ನಿಮ್ಮ ಎಕ್ಸಾಮಿನೇಷನ್ ಮತ್ತು ಫ್ಲೂಯೆಂಟ್ ಟೆಸ್ಟ್ನ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇದು ಬಂದು ನಿಮಗೆ ಕಾಂಟ್ರಾಕ್ಟ್ ಅಪ್ರೆಂಟಿಸ್ಶಿಪ್ನ ಇದು ಕಾಂಟ್ರಾಕ್ಟಲ್ಲಿ ಇದ್ದು, ನಿಮಗೆ ಕಾಂಟ್ರಾಕ್ಟಲ್ಲಿ ಬಂದು ನಿಮಗೆ ಕಾಂಟ್ರಾಕ್ಟಲ್ಲಿ 1 ಇಯರ್ವರೆಗೂ ನಿಮಗೆ ಕಾಂಟ್ರಾಕ್ಟ್ ಇರುತ್ತೆ. ಇದು ನಿಮಗೆ ಕಾಂಟ್ರಾಕ್ಟ್ನ ಪೀರಿಯಡ್ವರೆಗೂ ನಿಮಗೆ ಸ್ಯಾಲ್ರಿಯನ್ನು ನೀಡಲಾಗುತ್ತೆ. ಅದಾದಮೇಲೆ ನಿಮಗೆ ಪರ್ಮನೆಂಟ್ ಕೂಡ ಆಗುತ್ತೆ. ಈ ಒಂದು ಜಾಬ್ ಬಂದು ನಿಮಗೆ 1 ಇಯರ್ವರೆಗೂ ಕಾಂಟ್ರಾಕ್ಟ್ ಇರೋದ್ರಿಂದ ನಿಮಗೆ 1 ಇಯರ್ವರೆಗೂ ಸ್ಯಾಲ್ರಿ ಬಂದು ಯಾರೆಲ್ಲ ರೂರಲ್ ಹಾಗೆ ಅರ್ಬನ್, ಸೆಮಿ ಅರ್ಬನಲ್ಲಿದ್ದರೆ ಅವ್ರಿಗೆ 15,000 ಇರುತ್ತೆ. ಅರ್ಬನಲ್ಲಿ ಕೆಲಸ ಮಾಡೋವಂಥವ್ರಿಗೆ 18 ಇರುತ್ತೆ. ಯಾರೆಲ್ಲ ಮೆಟ್ರೋ
ಓಡಾಡುತ್ತೋ ಆ ಒಂದು ಸಿಟೀಸಲ್ಲಿ ಇರ್ತೀರೋ ಅವ್ರಿಗೆ 20,000ವರೆಗೂ ನಿಮಗೆ ಸ್ಯಾಲ್ರಿಯನ್ನು ನೀಡಲಾಗುತ್ತೆ. ಇದ್ರ ಜೊತೆಗೆ ನಿಮಗೆ ಯಾವುದೇ ಬೇರೆ ಅಲವೆನ್ಸಸ್ ಅನ್ನೋದು ನೀಡೋದಿಲ್ಲ. ನಿಮಗೆ 1 ಇಯರ್ವರೆಗೂ. ಅದಾದಮೇಲೆ ನಿಮಗೆ ಬೇರೆ ಅಲವೆನ್ಸಸ್ ಇರುತ್ತೆ ಮತ್ತು ಸ್ಯಾಲ್ರಿ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಟ್ರೈನಿಂಗ್ ಮತ್ತು ಓವರ್ ಟೈಮ್ ಮತ್ತು ಲೀವ್ಸ್ನ ಬಗ್ಗೆ ನೋಡೋದಾದರೆ, ನಿಮಗೆ ಕ್ಯಾಶುವಲ್ ಲೀವ್ ಬಂದು ಪರ್ ಮಂತ್ಗೆ 1 ಮಾತ್ರ ಇರುತ್ತೆ. ಅಂದರೆ 1 ಇಯರ್ಗೆ 12 ಮಾತ್ರ ಇರುತ್ತೆ. ಅದು ಬಿಟ್ಟು ನಿಮಗೆ ಕ್ಯಾಶುವಲ್ 4 ಲೀವ್ಸ್ ಕಂಟಿನ್ಯೂಸ್ ಆಗಿ 1 ಟೈಮ್ ಮಾತ್ರ ಹಾಕ್ಕೋಬೋದಾಗಿರುತ್ತೆ. ಅದನ್ನು ಬಿಟ್ಟು ಡೈಲಿ ನಿಮಗೆ ಡೈಲಿ ಟ್ರೈನಿಂಗನ್ನು ನೀಡಲಾಗ್ತಿದ್ದು, ಇದು ಶಿಫ್ಟ್ ವೈಸ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಯಾವುದೇ ಓವರ್ ಟೈಮ್ ಅನ್ನೋದು ಇರೋದಿಲ್ಲ. ಯಾಕಂದರೆ ಕಾಂಟ್ರಾಕ್ಟಲ್ಲಿ ಇರೋದ್ರಿಂದ, ನೀವು ಟ್ರೈನಿಂಗಲ್ಲಿ ಇರೋದ್ರಿಂದ ನಿಮಗೆ ಓವರ್ ಟೈಮ್ ಅನ್ನೋದು ಏನಿರೋದಿಲ್ಲ. ನಾರ್ಮಲ್ ಟೈಮಿಂಗ್ಸಲ್ಲೇ ಇರುತ್ತೆ, 8 to 9 hours ಈ ರೀತಿ. ಹಾಗೆ ಯಾರಿಗೆಲ್ಲ ಈ ಒಂದು ಹುದ್ದೆಯ ನೋಟಿಫಿಕೇಷನ್ ಬೇಕಾಗುತ್ತೋ ಅಂಥವ್ರು ಕಮೆಂಟ್ ಮಾಡಿ, ನಾನು ನಿಮಗೆ ಈ ಒಂದು ನೋಟಿಫಿಕೇಷನ್ ಕಳಿಸ್ಕೊಡ್ತೀನಿ. ಹಾಗೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋವಂಥವ್ರು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಹಾಗೆ ನೀವು ಅಪ್ಲೋಡ್ ಮಾಡೋವಂಥ ಡಾಕ್ಯುಮೆಂಟ್ ಬಂದು JPG ಫಾರ್ಮೆಟಲ್ಲಿ ಇರಬೇಕಾಗಿರುತ್ತೆ ಮತ್ತು <1 MB ಒಳಗಡೆ ಇರಬೇಕಾಗಿರುತ್ತೆ. ನೀವು ಅಪ್ಲೋಡ್ ಮಾಡೋವಂಥ ಪ್ರತಿಯೊಂದು ಡಾಕ್ಯುಮೆಂಟು ಕೂಡ 1 MB ಒಳಗಡೆ ಇರಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ನೀವು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ, ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ OBC ಮೇಲ್ ಕ್ಯಾಂಡಿಡೇಟ್ಗೆ ₹600 ಪ್ಲಸ್ 200 ಇಂಟಿಮೇಷನ್ ಚಾರ್ಜಸ್ ಪ್ಲಸ್ GST ಒಟ್ಟು ಸೇರಿ ನಿಮಗೆ 944 ಇರುತ್ತೆ. ಹಾಗೆ ಫಿಮೇಲ್ ಇರೋಂಥವ್ರಿಗೆ ಅವರಿಗೆ ಟೋಟಲಾಗಿ GST ಇಂಟಿಮೇಷನ್ ಚಾರ್ಜಸ್ ಎಲ್ಲ ಸೇರಿ ₹700-800 ಇರುತ್ತೆ. ಇನ್ನು SC STಗೆ ಮತ್ತು PWD ಟ್ರಾನ್ಸ್ಜೆಂಡರ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಬಟ್ ಇಂಟಿಮೇಷನ್ ಚಾರ್ಜ್ ಮತ್ತು GST ಸೇರಿ ₹236 ನೀವು ಈ ಒಂದು 4 ಕ್ಯಾಟಗರಿ ಕೂಡ ಪೇ ಮಾಡಬೇಕಾಗಿರುತ್ತೆ. ಹಾಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಅಥವಾ ಎನಿ ಫರ್ದರ್ ಈ ಒಂದು ಜಾಬ್ನ ಬಗ್ಗೆ ಎನಿ ಫರ್ದರ್ ಕ್ವೆಶನ್ ಏನಾದರೂ ಇದ್ದರೆ ನೀವು ಕೇಳ್ಬೋದು. ಈ ಒಂದು ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಬಟ್ ಇಲ್ಲಿ ಫೋನ್ ನಂಬರ್ ನೀಡಿಲ್ಲ, ಬಟ್ ನೀವು ಮೇಲ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ನಿಮಗೆ ಆಲ್ರೆಡಿ ಹೇಳಿದಾಗೆ ಎಕ್ಸಾಮ್ ಬಂದು ನಿಮಗೆ ಮೇ ಅಥವಾ ಜೂನ್ ಮಂತ್ನಲ್ಲಿ ನಿಮಗೆ ಕಂಡಕ್ಟ್ ಮಾಡಲಾಗುತ್ತೆ. ರಿಸಲ್ಟ್ ಕೂಡ ಆ ಮಂತ್ನಲ್ಲೇ ನಿಮಗೆ ಬರುತ್ತೆ. ನಿಮಗೆ ರಿಸಲ್ಟ್ನ ಬಂದು ಅಫಿಷಿಯಲ್ ವೆಬ್ಸೈಟ್ ಆದ UnionBankOfIndia.bank.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬರುತ್ತೆ. ಎನಿ ರಿಸಲ್ಟ್ ಆಗಲಿ, ಎನಿ ಫರ್ದರ್ ಎನಿ ಇನ್ಫಾರ್ಮೇಷನ್ ಅನೌನ್ಸ್ಮೆಂಟ್ ಏನೇ ಇದ್ದರೂ ಕೂಡ ಈ ಒಂದು ಮೇಲ್ಗೆ ಬರೋದ್ರಿಂದ ನೀವು ಚೆಕ್ ಮಾಡ್ತಾ ಇರಬೇಕಾದ್ರೆ ಜಸ್ಟ್ ಅಪ್ಲೈ ಮಾಡಿಬಿಟ್ಬಿಟ್ರೆ ಸಹ ಆಗೋದಿಲ್ಲ, ನೀವು ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಇನ್ನು ಇದು ಬಂದು ನಿಮಗೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಕೂಡ ಹಿಂದಿ ಆಗಿದ್ದು, ಅಲ್ಲಿ ನಿಮಗೆ ಯಾವ್ಯಾವ ಪ್ಲೇಸ್ನಲ್ಲಿ ಅದು ಸ್ಟೇಟ್ಸ್ ಆಗಿದ್ದರೆ ಅಲ್ಲಿನ ಒಂದು ಪ್ಲೇಸಸ್ ಯಾವ್ಯಾವೆಲ್ಲ ಇದೆ, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಈ ಒಂದು ವೇಕೆನ್ಸೀಸ್ ಇದೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಕೋಬೋದಾಗಿರುತ್ತೆ. ಇನ್ನು ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ನಿಮಗೆ ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ತುಮಕೂರು, ವಿಜಯನಗರ, ಬೆಂಗಳೂರು ರೂರಲ್ ಅರ್ಬನ್ ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ, ಬಾಗಲಕೋಟೆ, ಕಲಬುರಗಿ, ರಾಯಚೂರು, ವಿಜಯಪುರ, ಚಾಮರಾಜನಗರ, ಮಂಡ್ಯ, ಮೈಸೂರು, ಬೆಂಗಳೂರು ಸೌತ್, ಬೆಳಗಾವಿ, ಹಾಸನ, ಕೊಡಗು ಹೀಗೆ ವಿವಿಧ ಪ್ಲೇಸಸಲ್ಲಿ ಜಾಬ್ಸ್ ಅನ್ನೋದು ಖಾಲಿ ಇರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋವಂಥವ್ರು ಅಪ್ಲೈ ಮಾಡಿ. ಯಾರೆಲ್ಲ ಕೆಲಸ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಅಪ್ಲೈ ಮಾಡ್ತಿರೋವಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದಗಳು.